ಭಾಗ್ಯಲಕ್ಷ್ಮಿ ಬಾಂಡ್ ನೀಡಲು ಲಂಚ ಪಡೆದ್ರ ಅಂಗನವಾಡಿ ಮೇಲ್ವಿಚಾರಕಿ. ಶಿರಾ ತಾಲೂಕು ತವರೆಕೆರೆಯಲ್ಲಿ ಹರಿದಾಡ್ತಾ ಇದೆ ಹಣ ಪಡೆಯುವ ವಿಡಿಯೋ. ಶಿರಾ ತಾಲೂಕಿನ ತವರೆಕೆರೆ ಅಂಗನವಾಡಿ ಕೇಂದ್ರದ ಒಂದರಲ್ಲಿ ಮೇಲ್ವಿಚಾರಕಿ ಮತ್ತು ಅಂಗನವಾಡಿ ಕಾರ್ಯಕರ್ತೆ ಅವರು ಭಾಗ್ಯಲಕ್ಷ್ಮಿ ಹಣದ ಪಾಸ್ಬುಕ್ ಅನ್ನ ನೀಡಲು ಫಲಾನುಭವಿಗಳಿಂದ ಲಂಚ ಪಡೆದಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಭಾಗ್ಯಲಕ್ಷ್ಮಿ ಯೋಜನೆಯಡಿಯಲ್ಲಿ 2006-7ನೇ ಸಾಲಿನಲ್ಲಿ ಬಾಂಡ್ ಮಾಡಿಸಿದ ಹೆಣ್ಣು ಮಕ್ಕಳ ಬಾಂಡ್ಗೆ 18 ವರ್ಷ ತುಂಬಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಫಲಾನುಭವಿಗಳಿಗೆ ಹಣವನ್ನ ಡಿಬಿಟಿ ಮೂಲಕ ಕಳಿಸಲಾಗ್ತಾ ಇದ್ದು, ಈಗಾಗಲೇ ಹಲವಾರು ಮಂದಿಗೆ ಹಣ ರವಾನೆಯಾಗಿದೆ. ಉಳಿದವರಿಗೂ ಹಂತ ಹಂತವಾಗಿ ಹಣ ಸಿಗಲಿದೆ. ಇನ್ನು ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳಿಗೆ ಜನನವನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ 2006-7ರಲ್ಲಿ ಅಂದಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದಿದ್ರು. ಈ 2006-7ನೇ ಸಾಲಿನಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯಡಿ ಮಾಡಿಸಿದ್ದ ಹೆಣ್ಣು ಮಗುವಿನ ಬಾಂಡಿಗೆ 18 ವರ್ಷ ತುಂಬಿದ್ದು ಫಲಾನುಭವಿಗಳಿಗೆ ಹಣ ನೀಡಲಾಗ್ತಾ ಇದೆ. ಆದರೆ ಅಂಗನವಾಡಿ ಅಧಿಕಾರಿಗಳು ಹಣ ಪಡಿತಾ ಇರುವ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆಯನ್ನ ನಡೆಸಿ ಮಕ್ಕಳಿಗೆ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳಬೇಕಾಗಿದೆ. ಯಾವ ಉದ್ದೇಶಕ್ಕಾಗಿ ಅವರು ಹಣವನ್ನ ಪಡೆದಿದ್ದಾರೆ ಅನ್ನೋ ವಿಚಾರ ಅಧಿಕಾರಿಗಳಿಂದ ತನಿಖೆಯಾಗಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.